ಏನಾದ್ರು ಪ್ಲ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಪಕ್ಕಾ ಮಾಡ್ತೀನಿ ಅಂತ ನನಗೆ ಗೊತ್ತು. ಬಟ್ ಪ್ರೆಸೆಂಟಿಗೆ ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಬನ್ನಿ ಗಾಡಿದು ಏನು ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಪಾಪಮ್ಮ ಒಂದ್ಸಲಿ ಬೇಡ ಬಿಡು ಸ್ವಲ್ಪ ದಿನ ಹಂಗೆ ಓಡಿಸಾಡಿ ಏನೂ ಆಗಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡ ಅಂತ ಹೇಳ್ತಾವಳೆ. ಸೊ ಇದ್ರ ಅಜ್ಜಿ ತಗೊಂಬರ್ಬೇಕಾದ್ರೆ ಅನ್ಕೋಬೇಕಾಯ್ತು ನಾನು. ನೋಡಿ ಕರೆಕ್ಟಾಗಿ ಅಲ್ಲಿ ಆಫ್ ಆಯಿತು, ನಿಲ್ಸಿದ್ದೀನಿ. ಈಗ ಒಂದು ಪೆಟ್ರೋಲ್ ತಂದಿದ್ದೀನಿ, ಪೆಟ್ರೋಲ್ ಹಾಕ್ಬಿಡೋಣ. ಇಲ್ಲೇ ನೋಡಿ ನನ್ನ ತಲೆ ಮೇಲೆ ಬರಬೇಕು. ಓ ಗೈಸ್, ಲಿಯೋ ನನ್ನನ್ನು ಇಷ್ಟಪಡ್ತಾಳೆ ಅಂತ ಪಾಪ ಗುರಿ. ಐಸ್ ಕ್ರೀಮ್ ಬೇಕಾ? ಹಾಂ ಕೊಡಿಸಿ ಬಾ. ಹಲೋ ಪುಜು ಫ್ಯಾಮಿಲಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನಿಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ಬ್ಲಾಗ್ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಗಾಡಿ ಯಾರೇ ಇದೆಲ್ಲ ಕಿತ್ತೋಗೈತೆ, ಸೀಟ್ ಕವರೆಲ್ಲ ಹಾಕ್ಸ್ಬೇಕು, ಪಣಂ ಬೇಕಲ್ಲ ಗೈಸ್, ಎಲ್ಲ ನಿಮ್ಮ ಮಾಡಬೇಕಲ್ಲ. ಅದಕ್ಕೆ ನೋಡಿ ಸ್ವಲ್ಪ ಹೋಗ್ಬಿಟ್ಟು ಇದನ್ನು ಚೇಂಜ್ ಮಾಡಿಸ್ಬೇಕು, ಇದು ಬಿಟ್ಟರು ಇದು ಚೇಂಜ್ ಮಾಡಿಸ್ಬೇಕು, ಇದು ಇಂಡಿಕೇಟ್ರ್ ಒಂದು ಮತ್ತು ವಾಶ್ ಮಾಡಿಸ್ಬೇಕು. ತುಂಬ ಕೆಲಸ ಇದೆ ನನ್ನ ಗಾಡಿದು. ಇದನ್ನು ಫಸ್ಟ್ ಮಾಡಿಸ್ಬೇಕು. ಅದಾದಮೇಲೆ ನೆಕ್ಸ್ಟ್ ತೊಗೊಳ್ಳೋ ದೊಡ್ಡ ಪ್ಲ್ಯಾನಲ್ಲಿದೆ ಗೈಸ್. ಅದು ತೊಗೊಳ್ಳೋಕ್ಕೆ 100ಅಲ್ಲಿ 60% ಓಕೆ ಅಂತ ಅಂದರೆ 40% ನೆಗೆಟಿವ್ ಟೈಮ್ ಬರ್ತಾಯಿದೆ. ಅಂದರೆ ಕನ್ಫ್ಯೂಷನ್ ಆಗ್ತಿದೆ, ತಗೋಬಾರ್ದು ಅಂತ ಏನು ಗೊತ್ತಾಗ್ತಾಯಿಲ್ಲ. ಸೊ ಅದಕ್ಕೆ ಅದನ್ನು ವೆಯ್ಟ್ ಮಾಡೋಕ್ಕೆ ವೆಯ್ಟಿಂಗ್ ಪೀರಿಯಡಲ್ಲಿ ಮಡಗಿದ್ದೀವಿ. ಅದನ್ನು ಏನಾರು ಒಂದು ಮಾಡಬೇಕು ಗೈಸ್, ಇಲ್ಲ ಅಂದರೆ ಕಷ್ಟ ಆಗ್ತಾಯಿದೆ. ಅದಕ್ಕೆ ಏನಾರು ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಪಕ್ಕಾ ಮಾಡ್ತೀನಿ ಅಂತ ನನಗೆ ಗೊತ್ತು. ಬಟ್ ಪ್ರೆಸೆಂಟಿಗೆ ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀನಿ. ನೆನ್ನೆ ಬ್ಲಾಗ್ ನೋಡಿದ್ರೆ ಮೇಲೆ ಬರೋಕ್ಕೆ ಅಷ್ಟೊತ್ತಾಯ್ತು, 10:30 ಪೋಸ್ಟ್ ಮಾಡಿದ್ದೀನಿ. ಐ ಆಮ್ ರಿಯಲಿ ಸಾರಿ. ಮೊನ್ನೆ ಬ್ಲಾಗು ಒಬ್ಬ ಎಷ್ಟು ಕಷ್ಟ ಆಯಿತು ಅಂದರೆ ನನಗಂತೂ ಸೈಕಾಗ್ಬಿಟ್ಟೆ. ಅವ್ರು ಏನು ಮಾಡೋಕ್ಕಲ್ಲ, ಅವ್ರದ್ದು ಸ್ವಲ್ಪ ವರ್ಕ್ ಇರುತ್ತೆ, ಎಡಿಟ್ ಮಾಡಿ ಕಳಿಸೋದು ಅವ್ರಿಗೂ ಟೈಮ್ ಆಗುತ್ತೆ ಎಲ್ಲ. ನೀವು ಬನ್ನಿ ಗಾಡಿದು ಏನು ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಪಾಪಮ್ಮ ಒಂದ್ಸಲಿ ಬೇಡ ಬಿಡು ಸ್ವಲ್ಪ ದಿನ ಹಂಗೆ ಓಡಿಸಾಡಿ ಏನೂ ಆಗಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡ ಅಂತ ಹೇಳ್ತಾವಳೆ. ನನಗೆ ಹಿಂಗೆ ಓಡಿಸೋಡೋಕೆ ಆಗ್ತಾಯಿಲ್ಲ. ಸೊ ನೋಡೋಣ, ಪ್ಲ್ಯಾನಿಂಗ್ ಇರಬೇಕು ಗೈಸ್ ಲೈಫಲ್ಲಿ. ಇಷ್ಟು ಕಮಿಟ್ಮೆಂಟು, ಹೀಗೆ ಇಷ್ಟು 1 ವರ್ಷಕ್ಕೆ 6 ತಿಂಗಳಿಗೆ 5 ತಿಂಗಳು ಈ ಥರ ಕಮಿಟ್ಮೆಂಟ್ ಇದ್ದರೆ ಲೈಫ್ ಅಚೀವ್ ಮಾಡ್ಬೋದು. ಏನು ಕಮಿಟ್ಮೆಂಟ್ ಇಲ್ಲದೆ ಸುಮ್ಮನೆ ದಡಬಡ ಅಂತ ಮಾಡಿದ್ರೆ ಗೈಸ್ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲನೂ ಲೈಫ್ನ ಪ್ಲ್ಯಾನ್ ಮಾಡಿ ತಗೊಂಡು ಹೋಗ್ತಿದ್ದೀನಿ. ನೋಡಿ ಈ ಅಜ್ಜಿ ಸುಮಾರು ವರ್ಷದಿಂದ ಹಿಂಗೆ ನಮ್ಮ ಮನೆ ಮುಂದೆ ಇದೇ ಥರ ಹಸು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರುತ್ತೆ. ಇವೆರಡೇ ಹಸು ನಾನು ನೋಡಿದಂಗೆ ಚಿಕ್ಕ ಹುಡುಗನಿಂದ. ಬನ್ನಿ ಈಗ ಪಾಪಮ್ಮ ಟಿಫನ್ ತೊಗೊಬರೋಣ. ಈಗ ಸಂಡೇ ಅಲ್ವಾ, ನಾಳೆ ಎಲ್ಲ ಡಯಟ್ ಅಲ್ವಾ, ಅದೇ ಫೈನಲ್ ಆಗಿದ್ದೀವಿ. ಫಸ್ಟ್ ಆಫ್ ಆಲ್ ಅದನ್ನು ಈಗ ಡಯಟಿಗೆ ದುಡ್ಡು ಖರ್ಚಾಗುತ್ತೆ ಅಂತ ಯೋಚನೆ ಮಾಡಿ ಹೊರಡೆ ತಿನ್ನೋದಕ್ಕೆ ಎಷ್ಟು ಖರ್ಚಾಗುತ್ತೆ. ನೆನ್ನೆ ಇವತ್ತಿಗೆ 500-600 ರೂಪಾಯಿ ಖರ್ಚಾಗೈತೆ. ಅದೇ 1000 ರೂಪಾಯಿ ಇದ್ದಿದ್ರೆ ಒಂದು ವಾರ ಡಯಟ್ ಮೇಲೆ ಆಗಿರೋದು ಗೈಸ್. ಅದನ್ನೇ ಯೋಚನೆ ಮಾಡಬೇಕು. ಸುಮ್ಮನೆ ದುಡ್ಡು ಖರ್ಚಾಗುತ್ತೆ, ಡಯಟಿಗೆ ಜಾಸ್ತಿ ಖರ್ಚಾಗುತ್ತೆ ಅಂತ ಯೋಚನೆ ಮಾಡೋದಕ್ಕಿಂತನೂ ಹಿಂಗೆ ಜಂಕ್ ಫುಡ್ಡಲ್ಲಿ ಅನ್ಹೆಲ್ತಿ ಫುಡ್ಡಲ್ಲಿ ದುಡ್ಡು ಸಾಕಾದ ಖರ್ಚಾಗ್ಬಿಡುತ್ತೆ. ಅದಕ್ಕೆ ಯೋಚನೆ ಮಾಡಿ ಪ್ಲ್ಯಾನ್ ಮಾಡೋಣ ಗೈಸ್. ನೋಡಿದೆ ಸ್ಪ್ಲೆಂಡರ್ ಗಾಡೀಲಿ ಇದರ ಪೆಟ್ರೋಲ್ ಖಾಲಿ ಆಗುತ್ತೆ ಅಂತ ದುಡ್ಡು ಇದೇ ಬೈಕಲ್ಲಿ ಓಡಾಡ್ತೀನಿ. ಯಾಕಂದರೆ ಆರಾಮ ಗಾಡಿ ಹೋಗ್ಬಿಟ್ಟು ಪಾಪ ಒಂದು ಟಿಫನ್ ತಗೊಂಡು ಬರೋಣ. ಲೆಟ್ಸ್ ಗೋ. ಗಾಡಿ ಪೆಟ್ರೋಲ್ ಇಲ್ಲೇ ಖಾಲಿ ಆಯಿತು, ಕರೆಕ್ಟಾಗಿ ಸೈಡ್ಗೆ ಹಾಕಿದ್ದೀನಿ. ಈಗ ನಮ್ಮ ಫೋನ್ ಮಾಡಿದ್ದೀನಿ, ಗಾಡಿ ತಗೊಂಡು ಕಾರ್ ತಗೊಂಡು ಅನ್ಸುತ್ತೆ ಮನೆಗೆ ಹೋಗಿ ತಿಂಡಿ ಕೊಟ್ಟು ಪೆಟ್ರೋಲ್ ತಗೊಂಬರ್ಬೇಕು ಅಷ್ಟೇ. ಸೊ ಇದ್ರ ಅಜ್ಜಿ ತಗೊಂಬರ್ಬೇಕಾದ್ರೆ ಅನ್ಕೋಬೇಕಾಯ್ತು ನಾನು. ನೋಡಿ ಕರೆಕ್ಟಾಗಿ ಅಲ್ಲಿ ಆಫ್ ಆಯಿತು, ನಿಲ್ಸಿದ್ದೀನಿ. ಈಗ ಒಂದು ಬಂದರೆ ಒಂದು ಎತ್ಕೊಂಡು ಹೋಗ್ಬಿಟ್ಟು ಒಬ್ಬೊಮ್ಮೆ ಟಿಫನ್ ಕೊಟ್ಟು ಇಲ್ಲ ಪೆಟ್ರೋಲ್ ತಗೊಬಂದು ಏನೋ ಒಂದು ಮಾಡೋದು ಗೈಸ್. ಇಲ್ಲ ಅಂತಂದರೆ ಅವಳು ನಮಗೆ ಬಿಡೋಲ್ಲ, ಆಮೇಲೆ ಕಡ ಅಂತ ಬಿಡೋಲ್ಲ. ನೋಡಿ ಈಗ ಹೋಗ್ತಾ ಇದ್ದೀವಿ. ನೋಡಿ ಈಗ ಗಾಡಿಗೆ ಪೆಟ್ರೋಲ್ ತಂದಿದ್ದೀನಿ, ಪೆಟ್ರೋಲ್ ಹಾಕ್ಬಿಡೋಣ. ಇಲ್ಲೇ ಅರಸಲ್ಬಿಟ್ಟೆ ಗೈಸ್. ನಾನೊಬ್ಬ ನನ್ನ ಮಗ ಅಂತೇಳಿ ಗಾಡಿ ಚೆಲ್ಲಬಿಟ್ಟೆ ಅವ್ರಿಗೆ ಗೈಸ್. ನೋಡಿ 2 ಮಂಗಗಳು ಈಗ ಎದ್ದಾಟ ಆಡ್ತಿದ್ದಾವೆ ಟಿಫನ್ ಮಾಡ್ಕೊಂಡು. ಅಲ್ಲಿಯೋ ಕಣ್ಣು ಪಾಪ ಗೈಸ್ ಅವಳು ಕೊಟ್ಟು ನನ್ನ ಹತ್ರನೇ ಬರ್ಬೇಕು ಅವಳು. ನನ್ನ ಪೀಸ ಮಾಡ್ಕೋಬೇಕು ಅವಳು. ಇವಳು ಕರಿಯೋದು ನನ್ನ ತಗ್ಬಾ ಅಂತ. ನೋಡಿ ನನ್ನ ತಲೆ ಮೇಲೆ ಬರಬೇಕು. ಓ ಆಯ್ತು ಮುಳ್ಕು ಆಯಿತು. ಆಯಿತು ಬಾಲಲ್ಲೂ ನನ್ನ ಜೊತೆ ಮಾಡ್ಕೊ. ಜೊತೆ ಬರಲ್ಲ ಅವಳು, ಬಿಡಲ್ಲ ಗೈಸ್. ಇಲ್ಲೇ ಮಾಡ್ಕೊ ಅವಳು ಬರಲ್ಲ ಹಂಗೆ. ತಿನ್ನಕ್ಕಾಗದು ನಾನು ನಿನಗೆ ಇಷ್ಟಪಡೋದು, ನಾನು ನಿನಗೆ ಸ್ನಾನ ಮಾಡಿಸೋದು.
ನಾನು ನಿಂತಿ ಕೈ ತೊಳೆಯೋದು. ಓಕೆ ನೀನು ಏನು ಮಾಡದೆ ಇಲ್ದಿರೋ ಕಡೆ ಹೋಗಿದ್ಯಾ. ಗೈಸ್, ಲಿಯೋ ನನ್ನನ್ನು ಇಷ್ಟಪಡ್ತಾಳೆ ಅಂತ ಪಾಪಮ್ಮ ಗುರಿ. ಹಿಂಗೆ ಪಾಪಮ್ಮ ಲಿಯೋ ಇಷ್ಟಪಟ್ರೆ ಲಿಯೋ ನನ್ನನ್ನು ಇಷ್ಟಪಡ್ತಾಳೆ. ನೋಡು ಹೆಂಗ್ ಬರ್ತಾವ ನೋಡು ನೋಡು ಮಾತೆ ಬಾರ ಹುಚ್ಚ ಅಂತ ಎಳ್ದು ಬಿಡ್ಬೇಕು ಹಂಗೆ. ಲಿಯೋ ನನ್ನ ಇಷ್ಟಪಡ್ತಾಳೆ ಗೈಸ್. ನನ್ನ ಜೊತೆ ಮಾತಾಡಲ್ಲ. ಅವಳು ಹುಡ್ಕೊಂಡಳು ಅದಕ್ಕೇನೆ. ನೋಡೋದಿಲ್ಲ ಇವಳು ಇಲ್ಲೇ ಮಾಡ್ಕೊತಾಳೆ. ಕರಿ ನೋಡು ಪಾಪಮ್ಮ. ಲಿಯೋ ಬರಲ್ವಾ ನೀನು? ಇಲ್ಲ ಹೋಗ್ತಾಳೆ ಗೈಸ್. ಅವಳಿಗೂ ಬೇಜಾರು ಮಾಡಲ್ಲ ಅವಳು. ಬಟ್ ಪಾಪಮ್ಮ ಗುರಿ. ನನ್ನ ಜೊತೆ ಮಾತ್ರ ಇರಬೇಕು ಅಲ್ವಾ ಲಿಯೋ? ನೋಡಿ ಹೆಂಗ್ ಮಾಡ್ಬೋದ. ಮತ್ತೆ ಬರ. ಇಲ್ಲ ಇಲ್ಲ ಮುದ್ದು ಮಾಡ್ತಿರೋದು ಅವಳು. ಹಾ ಯಾರಿಗೂ ಬೇಡ, ಮಧ್ಯದಲ್ಲಿ ಕೂರ್ತೀನಿ ಅಂತ ಕುತ್ಕೊಂಡು. ಅವಳು ಗುರಿ ಗೈಸ್ ಪಾಪಮ್ಮಂಗೆ. ಲಿಯೋ ಅಂತ ಮಾತಾಡಲ್ಲ ಅಂತ. ನನಗೆ ಉರಿ, ಯಾಕಂದ್ರೆ ನಾನೇ ಇವಳಿಗೆ ಸ್ನಾನ ಮಾಡಿಸೋದು, ಊಟ ಮಾಡಿಸೋದು ಎಲ್ಲ ನಾನೇ ಮಾಡಿಸ್ತೀನಿ. ಇವಳು ನಿನ್ ಜೊತೆ ಬಂದ್ರೆ ಮುತ್ತು ಮುತ್ತು ಕೊಡ್ತಿದ್ರು ಗೈಸ್. ಕಣ್ಣು ಇಲ್ಲಿಗೆ ಮರಿ ಹೆಂಗಾಡ್ತಾ ನೋಡಿ ಗೈಸ್ ಇಬ್ರು. ಗೈಸ್ ಎರಡು ಹೆಂಗಾಡ್ತಾವೆ. ಅವಳು ವಿಡಿಯೋ ಮಾಡಕ್ ಬಿಡ್ತಿಲ್ಲ ನನಗೆ ಇವಳು ಲಿಯೋ. ಇವಳು ಏಯ್ ಸುಮ್ಮನೆ ರೀ ಲಿಯೋ ತು ಬಿಡ ಮೊಳಗೆ ತಿನ್ನಕ್ ಹಾಕಿ ಸುಮ್ಮನೆ ಆಗ್ತಾಳ ಅವಳು. ವಿಡಿಯೋ ಮಾಡಕ್ಕೆ ಬಿಡೋದ ಗೈಸ್ ಅವಳು. ಮಲ್ಗಿದೆ ಗೈಸ್. ಅದಕ್ಕೂ ಟೈರ್ಡ್ ಆಯ್ತು ನೋಡಿ. ಇವ್ರಾಗ ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಈ ಮಾರ್ಕೆಟ್ಗೆ ಹೋಗ್ಬೇಕು ಅಂತ ರೆಡಿಯಾಗಿ ನಿಂತವ್ರೆ. ನಾನು ಹೇಳಿಸ್ಬಿಟ್ರು. ಇಬ್ರು ಇಂಥವ್ರೆ. ಇವರಿಬ್ರು ನನಗೆ ಮಲ್ಗ ಕೊಡಲ್ಲ. ಇಬ್ರು ಮಂಗಗಳು. ಅವಳು ಮಲಗಿದ್ರೆ ಅವಳು ಬಂದು ಮುಖಕ್ಕೆಲ್ಲ ಮುತ್ಕೊಡ್ತಾಳೆ. ಇವಳು ಇದೋ ಮಾರ್ಕೆಟ್ಗೆ ಹೋಗ್ಬೇಕು, ಅದು ತರಬೇಕು, ಅದು ಮಾಡಬೇಕು, ಆ ಕೆಲಸ ಈ ಕೆಲಸ ಬರೀ ಈ ಟೋಟಲಿ. ನನಗಂತೂ ಇಬ್ರು ಹಾಕೊಂಡು ರುಬ್ತಾ ಇರ್ತಾರೆ ಮನೇಲಿದ್ರೆ. ಮನೆಗೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಸಂಡೇ ಅಲ್ವಾ, ನಾಳೆಯಿಂದ ಏನು ಐಟಮ್ಗಳು ತರಬೇಕಂತೆ. ವೆಜಿಟೇಬಲ್ಸ್, ಫ್ರೂಟ್ಸ್ ಇಲ್ಲ. ಇವತ್ತು ಸಂಡೇ, ನಾಳೆ ಮಂಡೇ ಅಂತ ಡೇ ಸ್ಟಾರ್ಟ್ ಅಲ್ವಾ. ವೆಜಿಟೇಬಲ್ಸು ಮತ್ತು ಏನೋ ತರಬೇಕಂತೆ. ಬನ್ನಿ ಈಗ ಜಾಸ್ತಿ ವೆಜಿಟೇಬಲ್ಸು, ಚಿಕನ್ನು, ಸಂಡೇ ಅಲ್ವಾ ತಿನ್ನೋಣ ಅಂತ ವೆಜಿಟೇಬಲ್ ಚಿಕನ್ ತಗೊಬಂದು ಕೊಡೋಣ. ಇಟ್ಸ್ಕೊ. ನಮ್ಮ ಮನೆ ಸಂಡೇ ದಿನ ಚಿಕನ್ ಇರುತ್ತೆ. ಬಟ್ ಅವಳಿಗೆ ಪಾರಮ್ಮ ಬೈಲಾರ ಏನೋ ಕೊಡಿಸ್ಬಿಟ್ಟು ಅವಳು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಇವತ್ತು ವಾಶ್ ಮಾಡಲಿ. ಇವತ್ತು ನಾಳೆಯಿಂದ ಅವಳದು ಡಯೆಟ್ಟು, ಅವಳ ಫೇಸ್ ಡಯೆಟ್ಟು, ನಂದು ಸ್ಟೊಮಕ್ ಡಯೆಟ್ಟು ಗೈಸ್. ಇವಳ್ದು ಯಾವ ಡಯೆಟ್ಟು ಇಲ್ಲ. ಇವಳ್ದು ಮಂಗಸಿ. ಇವಳು ನೋಡಿ ಇಲ್ಲಿ ಬಂದು ಕಾಲು ಪಕ್ಕ ಕೂತ್ಕೊತಾಳೆ, ನನ್ನ ಪಕ್ಕ ಕೂತ್ಕೊತಾಳೆ. ಲೆಟ್ಸ್ ಗೋ. ಲಕ್ಷಿಗೆ ಚಾಕ್ಲೇಟ್ ಕುಡಿಸ್ತೀನಿ, ಕರ್ಕೊಬಂದೆ, ಕರೆಸ್ತೆ. ಟ್ಯಾಬ್ಲೆಟ್ ತೋರಿಸ್ಬಿಟ್ಟು ಪಾಪ ಬೇಜಾರು ಮಾಡ್ತೀನಿ. ಲಕ್ಷಿ ಬೇಜಾರಾಯ್ತೀನೋ? ಬೇಜಾರಾಯ್ತಾ? ಇಲ್ವಾ? ಆಯ್ತು ತಂದು ಕೊಡ್ತೀನಿ ಆಯ್ತಾ? ಸಾರಿ ಕೈ ಕೊಡು. ಬಾಯ್ ಬಾಯ್. ಸೋನು ಮುತ್ಕೊಡು. ಮತ್ತೆ ಸೋನು ಮುತ್ಕೊಡೋಗು. ಕೈ ಕೊಡ್ತಾನ. ಕೆನ್ನೆ ಕೊಡ್ಬೇಕಂತೆ. ನಂಗೆ ಮಗಳೇ. ಬಾಯ್. ಈಗ ಹೊರಟಿದ್ದೀವಿ. ಹೊರಡ್ಬೇಕಾದ್ರೆ ಕ್ಲಿಪ್ ತಗೊಂಡು ಎಲ್ಲ ಹಾಕ್ತಾಳೆ ನೋಡಿ. ಎಲ್ಲ ಹಾಕೊಳ್ಳಿ. ಏನು ಹೇಳೋಣ. ಮಾರ್ಕೆಟಿಗೆ ಬಂದಿದ್ದಾಳೆ. ಈಗ ತರಕಾರಿಗಳು ತಗೋಬೇಕು, ಆಮೇಲೆ ಚಿಕನ್ ತಗೋಬೇಕು. ತಗೊಂಡು ಮನೆಗೆ ಹೊರಡೋಣ. ಒಂದು ಕಂಟೆಂಟ್ ಶೂಟ್ ಮಾಡಿದ್ದೀವಿ, ಅದೇ ಕ್ಲಿಪ್ ಹಾಕ್ತೀನಲ್ಲ, ಅದನ್ನೇ ಕಂಟೆಂಟ್ ಮಾಡ್ತಿದ್ದೀವಿ. ಚೆನ್ನಾಗಿ ಬರ್ತೇವೆ, ಯೋಚನೆ ಮಾಡ್ತಾಯಿದ್ದೀವಿ. ಈಗ ಗೈಸ್ ಅಡ್ಡ ಇಲ್ಲ ಹೋಯ್ತಿದ್ದಾನ ಗೈಸ್. ಹೋಯ್ತಿದ್ದವನ್ನ ನಿಲ್ಸ್ಬಿಟ್ಟು ಮಾತಾಡ್ತಾರಲ್ಲ ಇವರು. ರೀಲ್ಸ್ ಚೆನ್ನಾಗಿ ಮಾಡ್ತೀನಾ? ಥ್ಯಾಂಕ್ ಯು. ಬಾಯ್. ಪ್ರಾಮಿಸ್ ಮಾಡಿದ್ನ ಕಳ್ಕೊಬೇಕಂತ. ಐಟಮ್ ಇರ್ತಂದ್ರೆ ಬಿಸಿಲಿ ಮತ್ತೆ ರೀಲ್ಸ್ ಮಾಡೋದು ಅರ್ಕೊಂಡ್ಬಿಟ್ಟೆ. ಮತ್ತು ಅವ್ರಿಗೂ ಪಾನಿಪುರಿ ಬೇಕು ಅಂತ ಅಂದ್ಲು. ಅದಕ್ಕೆ ಹೋಗ್ತಿದ್ದೀನಿ. ಲಕ್ಷ್ಮಿ ಹಾಯ್ ಮಾಡು. ಎಲ್ಲಿ ಹೋಗ್ತಿದ್ದೀನಿ? ಚಕ್ಕಿ ಐಸ್ ಕ್ರೀಮು ಚಕ್ಕಿ ಬೇಕಾ? ಏನು ಬೇಕು ನಿಮಗೆ? ಹಾಂ ಐಸ್ ಕ್ರೀಮ್ ಬೇಕಾ? ಹಾಂ ಕೊಡಿಸ್ತೀನಿ ಬಾ. ಮನೆಗೆ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಮತ್ತೆ ಸ್ವಲ್ಪ ಮನೆಗೆ ಏನೋ ಚಿಕನ್ ತರಬೇಕು. ಮತ್ತೆ ಅವಳು ಪಾನಿಪುರಿ ತಗೊಂಡ್ಬರ್ಬೇಕು. ಲೆಟ್ಸ್ ಗೋ. ಈಗ ಒಂದು ಐಸ್ ಕ್ರೀಮ್ ಕುಡಿಸ್ಕೊಂಡು ಬರ್ತೀನಿ ನೋಡೋಣ. ಐಸ್ ಕ್ರೀಮ್ ಯಾವ್ದು ಬೇಕು ನಿಮಗೆ? ಯಾವ್ದು ಬೇಕು? ಕಪ್ ಬೇಕಾ? ಯಾವ್ದು ಬೇಕು? ಇದು ಬೇಕಾ? ಯಾವ್ದು ಬೇಕು?
ಇದು ಇಷ್ಟು ಯಾವ್ದು ಬೇಕು? ಇವು ಬೇಕಾ ಅದು ಬೇಕಾ? ಯಾವುದೋ ಒಂದು ಕೊಡ್ಸಕ್ಕೆ ಬಾಯಿ ಮುಚ್ಕೊಂಡು ಜಾಸ್ತಿ ಅದು ಮಾಡಬೇಡ ಅಂತ ಹೇಳಿ ಎಷ್ಟು ತಗೊಂಡು ಕುಣಿಸಿ ನಿಂತ್ಕೊಂಬರೋದೇ ಕಷ್ಟ ಆಗೈತೆ ನನಗೆ. ಅದರಲ್ಲಿ ಬೇರೆ ಕುಣಿಸ್ಕೋಬೇಕು ಅನ್ನ. ಕುಲ್ಕೋ ಹಿಂಗೈತಾ? ಹಿಂಗೆ ಕುತ್ಕೋ ಈಗ. ಬಿದ್ದಿದೆ ಕಣ ಆಮೇಲೆ ಅಪ್ಪ ಅದು ಬೇರೆ ಬೇರೆ ಯಾಕಂದ್ರೆ ಈಗ ಓಡೋಣ ಬನ್ನಿ ಪಾನಿಪುರಿ ತಗೊಂಡು ಹೋಗ್ಬೇಕು. ನೋಡಿ ಈಗ ಪಾನಿಪುರಿ ತಗೋತಾ ಇದ್ದೀನಿ. ಪಾನಿಪುರಿ ಅವೇ ತೋರಿಸ್ತಾ ಇಲ್ವಾ? ಕೇಕ್ ತಿಂತೀಯ ಮನೇಲಿ ತಿಂತೀಯೋ? ಹಾಂ ಕೇಕ್ ತಿಂತೀಯ ಮನೇಲಿ ತಿಂತೀಯೋ? ಐಸ್ ಕ್ರೀಮ್ ಸರಿ ಕೇಕ್ ಅಂತ ಹಂಗೆ ಶಾಖ ಆಗ್ಬಿಡ್ತು. ಇಲ್ಲೈತಾ ಗೈಸ್? ಇಲ್ಲೈತಂತೆ ತೋರಿಸ್ತಾವನೆ. ಹಾಂ ಮನೇಲಿ ತಿಂತಾನೆ ಆಯ್ತಾ? ರಿಯಾಕ್ಷನ್ ಕೊಟ್ಲು ಪಾನಿಪುರಿ ಹೆಂಗೆ ಪಾನಿಪುರಿ ತಂದು ಕೊಟ್ಟಿದ್ದಕ್ಕೆ. ಹಾಂ ನಿಂಗು ಅವಳು ಪಾನಿಪುರಿ ಹಾಕು ಆಯ್ತಾ? ಒಂದು ಹಾಕು. ತಿನ್ನಲ್ಲ ಅವಳು ನೀನು ಅವಳಿಗೆ ಇದು ಮಾಡ್ಕೊಡಿ. ಎಷ್ಟು ಪಾತ್ರೆ ಬಿದ್ದಿದೆ. ಮೇಕ್ ಹೋಯ್ತಾಳೆ. ಮೇಕ್ ಬಾ ಅಂತ ಕಳ್ತೀವಿ ನನ್ನನ್ನ. ನಾ ಮೇಕ ಬಾ ಪಕ್ಕ ಕಾಣ ಹೇಳಿ ಮಾಡ್ಸೋಣ ನೀನು. ಜಾಬ್ ಮಾಡ್ಕೊತಾಳೆ ನನಗೆ ಎಲ್ಲ ಮೂವಿ ನೋಡ್ತಾ ಇದ್ದೀನಿ. ಅವಳು ಮಾತ್ರ ಬಿಡ್ತಾಳೆ ನೋಡಿ, ಯಾಕವ್ರಿಗೂ ಬಿಡಲ್ಲ ಅವಳು. ತಿನ್ನಕ್ಕೆ ಬಿಡಲ್ಲ ಅಷ್ಟಿಗೆ ಬಿಡಿತಾಳೆ ನೋಡಿ. ಅಲ್ಲಿ ಬಂದ್ಲು. ಅಯ್ಯಪ್ಪ